ನಾನು ಲಾ ಓದಬೇಕಾಗಿತ್ತು. ನನಗೆ ಮೆಡಿಕಲ್ ಸೀಟ್ ಸಿಕ್ಕಲಿಲ್ಲ. BSc ಓದಿದ ಮೇಲೆ MSc ಸೀಟು ಸಿಕ್ಕಲಿಲ್ಲ. ನಾನು ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. 68ರಿಂದ 69ನೇ ಇಸ್ವಿ, 68-69ರಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. ಸ್ವಲ್ಪ ದಿನ ವ್ಯವಸಾಯ ಮಾಡ್ಕೊಂಡಿದ್ದೆ. ಆಮೇಲೆ ವ್ಯವಸಾಯ ಬಿಟ್ಬಿಟ್ಟು ಹೊಂಟೋದೆ ಮೈಸೂರಿಗೆ. ನಮ್ಮ ಅಪ್ಪನಿಗೆ ಲಾ ಓದೋಕ್ಕೆ ಸೇರ್ಕೋಬೇಕು ಅಂತ ಹೇಳಿದೆ. ಹೋಗಿ ನಮ್ಮಪ್ಪ ತಾಳೆ ಚೆನ್ನಪ್ಪಯ್ಯನ ಕೇಳ್ಕೊಬೋತೀನಿ ಅಂತಂದ. ಚೆನ್ನಪ್ಪಯ್ಯನ ಮೂರನ ಶಾನ್ಭೋಗ ಚೆನ್ನಪ್ಪಯ್ಯನ ಕೇಳ್ಕೊಬೋದು. ಅವನು ಮೈಸೂರಿಗೆ ಹೋದ. ಕೇಳ್ಕೊಬಾರ ಮೈಸೂರಿನಲ್ಲಿದ್ದ ಚೆನ್ನಪ್ಪಯ್ಯ. ಮೈಸೂರಿನಲ್ಲಿ ಹೋಗಿ ಕೇಳ್ಕೊಬಂದು ಚೆನ್ನಪ್ಪಯ್ಯ ಏನು ಮಾಡ್ಬಿಟ್ಟವನೆ, ನಮ್ಮ ಅಪ್ಪನಿಗೆ ರಾಂಗ್ ಅಡ್ವೈಸ್ ಕೊಟ್ಬಿಟ್ಟವನೆ. ಕುರುಬರೆಲ್ಲ ಲಾಯರಾಗಕ್ಕಾದ್ದೇನೆಯ? ಇದು ಏನಿದ್ರು ಮೇಲ್ಜಾತಿಯವರು ಲಾಯರಾಗಬೇಕು, ಕುರುಬರು ಜಾಸ್ತಿ ಓದಕ್ಕೆ ಈ ಲಾಯರಾಗಕ್ಕಾಗಲ್ಲ ಅಂತ ಅಂದ್ಬಿಟ್ಟವನೆ. ನಮ್ಮಪ್ಪ ಚೆನ್ನಪ್ಪಯ್ಯನ ಮಾತು ಕೇಳ್ಕೊಂಡು ನೀನು ಮಾತ್ರ ನಾವು ಓದಾಗಿಲ್ಲ, ಎಲ್ಲರ ಕೆಲಸ ಸೇರ್ತು. ಆಮೇಲೆ ನಾನು ಊರಿನವ್ರನ್ನೆಲ್ಲ ಸೇರಿಸ್ದೆ ಪಂಚಾಯತಿಗೆ. ಪಂಚಾಯತಿನಲ್ಲಿ ಹೇಳಿದೆ, ನಮ್ಮಪ್ಪ ಅಲ್ಲೂ ಒಪ್ಪದೇ ಇದ್ದ. ನನ್ನ ಭಾಗ ಕೊಟ್ಬಿಡುವಾಗರಿ ಅಂತ ಕೂತ್ಕೊಬಿಟ್ಟೆ ನಾನು. ನಮ್ಮ ಅಪ್ಪನಿಗೆ ನನ್ನ ಭಾಗ ಕೊಟ್ಬಿಡಪ್ಪ, ನೀನು ಓದಿಸ ಕಷ್ಟ ಆಯ್ತದೆ, ನಿನಗೆ ಬೇಡಕ್ಕೆ ಬೇಡ ಕೊಟ್ಬಿಡು ಅಂತಂದೆ. ಆಮೇಲೆ ಒಪ್ಕೊಂಡ ಮೇಲೆ ನಾನು ಲಾಯರ್ ಆದೆ. ಒಂದು ವೇಳೆ ಚೆನ್ನಪ್ಪಯ್ಯನ ಮಾತು ಕೇಳ್ಕೊಂಡು ನಾವು ಓದ್ದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕೆ ಆಯ್ತಿತ್ತೇನ್ರಿ? ಅದಕ್ಕೆ ನಿಮ್ಮ ಮಕ್ಕಳಿಗೆ ಯಾವ ಕಾರಣಕ್ಕೂ ಕೂಡ ವಿದ್ಯಾವಂತರನ್ನಾಗಿ ಮಾಡಲೇಬೇಕು. ವಿದ್ಯೆ ಕಲಿಸ್ತೇನೆ ಇರಬಾರ್ದು. ಅದಕ್ಕೆ ಕೊನೆಯಲ್ಲಿ ಆಶ್ರಮ ಮಾಡಿದ್ರು ಇವರು. ಮಹರ್ಷಿ ವಾಲ್ಮೀಕಿಯವರು ಆಶ್ರಮ ಮಾಡಿದರು. ಸೀತೆ ಅಲ್ಲೇ ಹೋಗಿ ಉಳ್ಕೊಳ್ಳೋದು. ಅದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಜೀವನದ ತತ್ವ ಇದೆಯಲ್ಲ, ಅದು ಎಲ್ಲ ರಾಮಾಯಣದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಆದರ್ಶಗಳನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಏನಾದರೂ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ರೆ, ಅವತ್ತೇ ಪ್ರಜಾಪ್ರಭುತ್ವದ ಅಡಿಗಲ್ಲನ್ನು ಮಹರ್ಷಿ ವಾಲ್ಮೀಕಿಯವರು ಹಾಕಿದ್ರು.